ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಯುಕ್ತ ಸಂಘರ್ಷ ಸಮಿತಿಯಲ್ಲಿರುವ ಸಂಘಟನೆಗಳು ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. 19/7/2024 ಬೆಳಗ್ಗೆ 11:30ಕ್ಕೆ ಎಲ್ಲಾ ಸಂಯುಕ್ತ ಸಂಘರ್ಷ ಸಮಿತಿಯ ಅಂಗನವಾಡಿ ಸಂಘಟನೆಗಳ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ಕರ್ನಾಟಕ ಸರ್ಕಾರ ಶಿಶು ಅಭಿವೃದ್ಧಿ ಯೋಜನೆಯ ಬಗ್ಗೆ, ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರ ಸಮಸ್ಯೆಯ ಬಗ್ಗೆ ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಚರ್ಚೆ ನಡೆಸಿದ ನಂತರ ಎಲ್ಲಾ ಸಂಘಟನೆಗಳು ಸರ್ವಾನುಮತದಿಂದ ಈ ಕೆಳಕಂಡ ನಿರ್ಣಯಗಳನ್ನು ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ನನ್ನ ಹೆಸರು ಜಯಮ್ಮ ಅಂತ, AITCಯ ಅಂಗನವಾಡಿ ಫೆಡರೇಷನ್ನ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೇನು ACC ಶಿವಶಂಕರ್ ಸರ್ ಹೇಳಿದರು ಅದು ಅಕ್ಷರ ಸಹ ಸತ್ಯ. ಅದನ್ನು ಅವರು ತಿದ್ದುಪಡಿ ಮಾಡಿ ಮುಂದುವರಿಸಬೇಕು. ಅದು ಹೋಗ್ಬಿಡತ್ತೆ, ನೀವು ಕೊಡ್ತಾ ಇರೋದನ್ನ ತೆಗಿತಿದ್ದೀರಿ ಅನ್ನೋದು ಬರಬಾರ್ದು. ಈ ಧೋರಣೆಗಳು ಕೂಡ ಎಲ್ಲ ಕಾರ್ಯಕಾರಿಗಳಿದಾರಲ್ಲ ಅವರಿಂದ ಅದು ಅಪಸ್ವರಗಳು ಬರ್ತಾ ಇದೆ. ಅದರಿಂದ ಅದನ್ನು ತಿದ್ದುಪಡಿ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ನಾನಿವತ್ತು ಕೇಳ್ಕೊಳ್ತಾ ಇರೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದೇಶದ ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಲಿಕ್ಕೆ ಏನು ಈ ಒಂದು ಕಾರ್ಯಕ್ರಮ ಆರಂಭ ಆಗಿತ್ತು, ಅಲ್ಲಿ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದು ತುಂಬ ಕಳಪೆ ಮಟ್ಟದಾಗಿ ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ಅಂದರೆ 1 ವರ್ಷ ಆಯಿತು ಈ ಸರ್ಕಾರ ಬಂದಿದ್ದ ತಕ್ಷಣ ಒಂದು ಏಕಪಕ್ಷೀಯವಾಗಿ 3 ಸಂಸ್ಥೆಗಳ ಮುಖಾಂತರ, ಒಂದು ಸಂಸ್ಥೆಯಿಂದ 10 ಜಿಲ್ಲೆಗಳಿಗೆ, ಒಂದು ಸಂಸ್ಥೆಯಿಂದ 10 ಜಿಲ್ಲೆಗಳಿಗೆ ಈ ರೀತಿ ಕೊಡ್ತಾ ಇದ್ದಾರೆ. ಹರಿಹರೇಶ್ವರ ಅಂತ ಹೇಳಿ ಶಿವಮೊಗ್ಗದಲ್ಲೇನಿದೆ, ಅದು 10 ಜಿಲ್ಲೆಗಳಿಗೆ ಸರಬರಾಜು ಮಾಡುತ್ತೆ, ಆಹಾರವನ್ನು ಕೊಂಡ್ಕೊಳ್ಳುತ್ತೆ. ಗುಲ್ಬರ್ಗದಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ 10 ಜಿಲ್ಲೆಗಳಿಗೆ ಆಹಾರ ಕೊಂಡ್ಕೊಳ್ಳುತ್ತೆ. ಮತ್ತು ಏನು ಬೆಳಗಾಮಲ್ಲಿರ್ತಕ್ಕಂಥ ಇನ್ನೊಂದು ಸಂಸ್ಥೆ ಇದೆ, ಅದು ಕೂಡ 10 ಜಿಲ್ಲೆಗಳಿಗೆ ಇದೆ. ಮೊದಲು ಯಾವ ರೀತಿ ಇತ್ತು ಅಂದರೆ, ಆಯಾ ಜಿಲ್ಲೆಗಳಲ್ಲಿ ಅಲ್ಲಿನ ಮಕ್ಕಳು ಏನು ಇಷ್ಟಪಡ್ತಾರೆ ಆಹಾರ, ಅಲ್ಲಿನ ಜಿಲ್ಲಾಧಿಕಾರಿ, ಅಲ್ಲಿನ DD, ಅಲ್ಲಿನ MSPTC ಉತ್ತಮ ಆಹಾರಗಳನ್ನು ಕೊಂಡುಕೊಂಡು ಅದನ್ನು ಪುಡಿ ರೂಪದಲ್ಲಿರೋದನ್ನ ಪುಡಿ ರೂಪ ಕೊಟ್ಟು, ಮತ್ತು ಧಾನ್ಯ ರೂಪದಲ್ಲಿರೋದನ್ನ ಧಾನ್ಯ ರೂಪದಲ್ಲಿ ಕ್ಲೀನಾಗಿ ಸಪ್ಲೈ ಮಾಡ್ತಾಯಿದ್ರು. ಅದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿದಿನ ಅನ್ನ ಸಾಂಬಾರನ್ನು ಮಕ್ಕಳಿಗೆ ಕೊಡ್ತಾಯಿದ್ರು, ಬೆಳಿಗ್ಗೆ ಹಾಲನ್ನು ಕೊಡ್ತಾಯಿದ್ರು, ಚುಕ್ಕಿ ಕೊಡ್ತಾಯಿದ್ರು, ಒಂದು ದಿನ ಹೆಸರು ಕಾಳು ಮೊಳಕೆ ಕೊಡ್ತಾಯಿದ್ರು. ಇದನ್ನು ಮಕ್ಕಳು ಇಚ್ಛೆಪಟ್ಟು ತಿಂತಾಯಿದ್ರು. ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಯಾವ ಸಂಘಟನೆಯಿಂದ ಆಗಲಿ, ಯಾರ ಜೊತೆ ಆಗಲಿ ಚರ್ಚೆ ಮಾಡಿದೆ. BMS ಅಂತ ಏನು ಹೈಕೋರ್ಟು ಇದನ್ನು ಪರವಾನಗಿ ತಗೋಬೇಕಂತ ಹೇಳಿದ್ದಾರೆ, ಅದು ಇದೆ ಅಂತ ಹೇಳಿ ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿ ಅಷ್ಟು ದಿನ ಪುಡಿ ರೂಪ ಪ್ರತಿಯೊಂದು, ಇವತ್ತು ಪುಷ್ಟಿನೂ ಪುಡಿ ಹಾಕಿ ಕೊಡ್ತಾ ಇದ್ದಾರೆ. ಯೂನಿಯನ್ಗಳನ್ನ ಒಟ್ಟಿಗೆ ಸೇರಿಸಿ ಈಗ ಏಕಾಏಕಿ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಅದೆಲ್ಲ ಸ್ವಾಗತಾರ್ಹವಾದದ್ದೇ ನಿಜ, ಅದೆಲ್ಲ ಬೇಕಾಗಿತ್ತು. ಆದರೆ ಅದಕ್ಕೆ ಹಲವಾರು ಅನುಮಾನಗಳಿದ್ದಾವೆ. ICDS ಯೋಜನೆ ಅನ್ನೋದೇ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆ. ಇವರು ಏಕಮುಖವಾಗಿ ತಾವು ಒಬ್ಬರನ್ನೇ ತೀರ್ಮಾನ ಮಾಡಿದರೆ, ನಾಳೆ ಕೇಂದ್ರ ಸರ್ಕಾರ ಇದನ್ನ ಮುಚ್ಚಿ ಅಂತಂದ್ರೆ ಏನ್ ಪರಿಸ್ಥಿತಿ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಈಗೆಲ್ಲ ಇಷ್ಟೊಂದು ಬಾಜಾ ಭಜಂತ್ರಿ ಇದ್ರ ಮೂಲಕ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬೇರೆ, ಈಗ ನಾಳೆ ಕೇಂದ್ರ ಸರ್ಕಾರನೇ ಕೊಕ್ಕೆ ಹಾಕಿದ್ರೆ ಇದು ಒಂದು ಅನುಮಾನಗಳು ನಮ್ಮ ಕಾರ್ಯಕರ್ತರಲ್ಲಿದೆ. ಆಮೇಲೆ LKG UKG ಸಂಬಂಧಪಟ್ಟಂತೆ, ಶಾಲಾ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಗೊಂದಲಗಳು ನಿವಾರಣೆ ಆಗಬೇಕು ಅಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಗೆ ಆತಂಕ ಇದೆ, ಅಲ್ಲಿ ಫಲಾನುಭವಿಗಳಿಗೂ ಆತಂಕ ಇದೆ. LKG UKG ಅಂದ್ರೆ ಅದೊಂದು ಶಾಲೆ, ಒಂದು ಎಜುಕೇಶನ್ ಅದು. ಆದ್ರೆ ಈಗ ಶಾಲಾ ಪೂರ್ವ ಶಿಕ್ಷಣದಲ್ಲಿ ನಮ್ಮ ಅಂಗನವಾಡಿ ಇದೆ, ಅಲ್ಲಿ ಬೇರೆ ಬೆನಿಫಿಟ್ಸ್ ಇದಾವೆ. ಈಗ ಫಲಾನುಭವಿಗಳು ಕನ್ಫ್ಯೂಸ್ ಆಗ್ತಾ ಇದೆ. LKG ಅಂತ ಮಾಡಿದ್ರೆ ನಾಳೆ ನಮ್ಮ ಪೌಷ್ಟಿಕಾಂಶದ ಪರಿಸ್ಥಿತಿ ಏನು, ನಮ್ಮ ಇನ್ನಿತರ ಬೆನಿಫಿಟ್ಸ್ ಏನಿದಾವೆ ಫಲಾನುಭವಿಗಳು ಸಿಗಬೇಕಾದದ್ದು, ಅಂದ್ರೆ ಕಿಶೋರಿಯರಿಗಾಗ್ಲಿ, ತಾಯಂದಿರಿಗಾಗ್ಲಿ, ಅಥವಾ ಮಕ್ಕಳಿಗಾಗ್ಲಿ, ಅಪೌಷ್ಟಿಕ ಮಕ್ಕಳಿಗಾಗ್ಲಿ, ಇದ್ರದ್ದು ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೊಟ್ಟಿಲ್ಲ ನಮ್ಗೆ ಇಲ್ಲಿವರೆಗಾದ್ರು. ಸೊ ಇದು ನಮ್ಗೆ ಈ ಒಂದು ಇದನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟನೆ ಕೇಳ್ತಾ ಇದ್ದೀವಿ. ಹಾಗೇನೆ ಮತ್ತೊಂದು ಪ್ರಶ್ನೆ ಇಲ್ಲಿ ಇರೋದಂತಂದ್ರೆ, ನಾವು ಸಭೆ ಕೇಳ್ತಾ ಇದ್ದೀವಿ, ಆ ಸಭೆನ ನಾವು ಮಾಡಬೇಕು ಅಂತ ಅಂತಿದ್ದೀವಿ. ಹಾಗೇನೆ ಕಳೆದ 40 ವರ್ಷಗಳಿಂದ ನಾವು ಮಿನಿಸ್ಟ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವರು ಏನು ಹಿಂದೆ ಹಿಟ್ಲರ್ ಇದ್ರಂತೆ, ಯಾರೋ ನಾವೇನು ನೋಡಿಲ್ಲ, ಇದೇ ಹೇಳ್ತಾ ಇದ್ರು. ಹಿಟ್ಲರ್ ದರ್ಬಾರ್ ಏನು ಮಾಡ್ತಾ ಇದ್ರು ಅದನ್ನು ದಯವಿಟ್ಟು ನಿಲ್ಲಿಸ್ಬೇಕು. ಏಕಪಕ್ಷೀಯ ನಿರ್ಧಾರ ಮಾಡುವುದನ್ನು ನಿಲ್ಲಿಸ್ಬೇಕು. ಯಾರೋ ಒಬ್ಬರು ಕರ್ಕೊಂಬಂದು, ಒಬ್ಬರು ಕುಡಿಸ್ಕೊಂಡು, ಪ್ರತಿಯೊಂದೂ ತೀರ್ಮಾನ ತಗೊಂಡು, ಅವ್ರು ಹೇಳ್ದಂಗೆ ನಡ್ಕೊಂಡು, ಅವ್ರು ಹೇಳಿದ್ದೇ ತೀರ್ಮಾನ, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನಾವು ಇಷ್ಟು ಸಂಘಟನೆಗಳಿಗೆ 6 ಸಂಘಟನೆಗಳಲ್ಲಿ ನಾವು ಅಲ್ಲಿ ಕೂತಿದ್ದೀವಿ. 6 ಸಂಘಟನೆಗಳು ಯಾವುದೇ ಕಾರಣಕ್ಕೂ ಗಣನೆಗೆ ತಗೊಂತಾ ಇಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರು ಮೀಟಿಂಗ್ ಕರೆದಾಗ ಹೇಳಿದ್ರು, ಒಂದು ಸಂಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಸಂಸ್ಥೆನೂ ಮಾಡಲಿಲ್ಲ.
ಏಕಪಕ್ಷವಾಗಿ ಒಂದು ನಿರ್ಧಾರ ತಗೊಂಡು ಈಗ ಹೊರಟಿದ್ದಾರೆ. ಈಗ ಮೂಲಭೂತ ಸೌಕರ್ಯಗಳಿಲ್ಲ ಅಂಗನವಾಡಿಗಳಲ್ಲಿ, ಎಷ್ಟೋ ಅಂಗನವಾಡಿ ಸ್ವಂತ ಕಟ್ಟಡಗಳಿಲ್ಲ. ಏಕಾಏಕಿ ಇವರು LKG UKG ಪ್ರಾರಂಭ ಮಾಡಬೇಕಂತ ಯಾರು ಹೇಳಿದರು? ಅದೇ ರೀತಿ ಎರಡನೇದು, ನಮ್ಮ ಫುಡ್ ಏನು ಬರ್ತಾ ಇದೆಯೋ ಮೊದಲು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಹಾಕಿ. ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ನಿಮ್ಮ ಮಕ್ಕಳಿಗೆ ಮೊದಲು ಫುಡ್ಡನ್ನು ಹಾಕಿ, ಅವರು ತಿಂದರು, ಅವರೇ ಚೆನ್ನಾಗಿದೆ ಅಂತ ಹೇಳಿದ್ರು, ಆಗ ನಮ್ಮ ಅಂಗನವಾಡಿ ಮಕ್ಕಳು ಕೊಡಿ. ಅಂಗನವಾಡಿ ಬರೋ ಮಕ್ಕಳೆಲ್ಲರೂ ತುಂಬ ಬಡ ಮಕ್ಕಳು, ಅವ್ರಿಗೆ ಮಾತ್ರ ತಾರತಮ್ಯ ಮಾಡೋದಾ? ನೀವು ಎಲ್ಲ AC ಆಫೀಸಲ್ಲಿ AC ಮನೆಗಳಲ್ಲಿ ಕೂತ್ಕೊಂಡು ಒಳ್ಳೊಳ್ಳೆ ಫುಡ್ ತಿಂದ್ಕೊಂಡು ಈ ಮಕ್ಕಳಿಗೆ ಕಳಪೆ ಆಹಾರ ಕೊಡೋದಾ? ಇದು ನೀವು ಮಾಡ್ತಾ ಇರೋದು ಒಂದು ದೌರ್ಜನ್ಯ. ಏನು ಮಕ್ಕಳ ಮೇಲೆ ಮಾಡ್ತಾ ಇರೋ ದೌರ್ಜನ್ಯ ಇದು. ಮಕ್ಕಳಿಗೆ ಏನಾದರೂ ಅನಾಹುತಗಳಾಗಿ ಆರೋಗ್ಯ ಕೆಟ್ಟರೆ ಇದಕ್ಕೆ ಯಾರು ಜವಾಬ್ದಾರು? ನೀವು ಆಗ್ತೀರಾ ಮಿನಿಸ್ಟರ್ ಅವರೇ? ಅದರಿಂದ ಹೇಳ್ತಾ ಇದ್ದೀನಿ, ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಶಿಕ್ಷಕಿಯರಿಗೆ ಮತ್ತು ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಳ ಮಾಡಬೇಕು. ಹೆಚ್ಚಳ ಮಾಡೋದು ಬಿಟ್ಬಿಟ್ಟಿದೆ, ಇವ್ರು ಬೇರೆಲ್ಲ ಮಾಡಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈಗ ನಮ್ಮ ಪೇಮೆಂಟ್ಗಳು ಮಾಡೋದು ವೇತನ ಕೊಡೋದೆ, ಗೌರವಧನ ಕೊಡೋದೆ 3 ತಿಂಗಳು 4 ತಿಂಗಳು ಒಂದ್ಸಲ ಕೊಡ್ತಾರೆ. ಅದರಲ್ಲೂ ಬಡವರಿದ್ದಾರೆ. ಇವರೇ ಮೊಟ್ಟೆ ತಗೊಂಬಂದು ಇವರೇ ಹಾಕಿ, ತರಕಾರಿ ತಗೊಂಬಂದು ಇವರೇ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಮೊದಲು ಇದ್ರ ಬಗ್ಗೆ ಗಮನ ಹರಿಸಿ, ಆಮೇಲೆ LKG UKG ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಸಾಧಕ ಬಾಧಕಗಳು ನೋಡಿ, ಸಂಘಟನೆಗಳಿದೆ, ನಿಮಗೆ ಬೇಕಾಗಿರೋ ಗೈಡ್ಲೈನ್ಸ್ ಕೊಡ್ತಾರೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಪ್ರತಿಯೊಂದು ಇರುತ್ತೆ. ಯಾಕಂದ್ರೆ ನೀವೇ ದೊಡ್ಡವರು, ಎಲ್ಲ ನನಗೆ ಗೊತ್ತಿರೋದು ಅಂತ ಹೇಳುವುದ್ರಾಗ ಇದು ಸಂದೇಶವಲ್ಲ. ಯಾಕಂದ್ರೆ ಎಲ್ಲ ನನಗೆ ಗೊತ್ತಿರೋಂತ ಹೋದ್ರೆ ಅಳಕೆ ಬೀಳಂತದಾಗುತ್ತೆ. ಎಲ್ಲಾನು ಒಟ್ಟುಗೂಡಿಸಿ ತಗೊಂಡೋದ್ರೆ ಮಾತ್ರನೇ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಥ್ಯಾಂಕ್ ಯು. ಸಭೆನ ಅದರ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಡೆಸಲಿಕ್ಕೆ ನಾವು ಇಷ್ಟಪಟ್ಟು ನಡೆಸ್ತಾ ಇದ್ದೇವೆ. ಇದರೊಳಗಡೆ ಈಗಾಗಲೇ ನಾವು 19/7/2024 ಒಂದು ಮೀಟಿಂಗ್ ಮಾಡಿದ್ವಿ ಎಲ್ಲ ಸಂಘಟನೆಗಳು. ಇದರೊಳಗಡೆ ನಮ್ಮ CITU ಸಂಘಟನೆಯವರು ಸಹ ಅವತ್ತು ಭಾಗವಹಿಸಿದ್ರು. ಅದರೊಳಗಡೆ ನಾವು ಹಲವಾರು ನಿರ್ಣಯಗಳನ್ನ ತಗೊಂಡ್ವಿ. ಪ್ರಮುಖವಾಗಿ ಇವತ್ತು ಎಲ್ಲ ಬೇಡಿಕೆಗಳ ಬಗ್ಗೆ ಒಬ್ಬೊಬ್ಬರು ನಮ್ಮ ಸಂಘಟನೆಗಳ ಇವರು ಮಾತನಾಡ್ತಾರೆ. ನಾನು ಪ್ರಥಮವಾಗಿ ಒಂದು ಅಂಶ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು 1975ರಿಂದ T ನರಸೀಪುರದಲ್ಲಿ ಪ್ರಾರಂಭ ಆದ ಅಂದರೆ ಯೋಜನೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಆ ಹೆಣ್ಮಕ್ಳು ನಿರಂತರವಾಗಿ 1975ರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆ ಹೆಣ್ಮಕ್ಳಿಗೆ ಇವತ್ತು ಈಗಾಗಲೇ ಒಂದೇನಾಗಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಎಲ್ಲರೂ ನಿವೃತ್ತಿಯಾದಾಗ ಒಂದೇ ಅಪೇಕ್ಷೆ ಪಡ್ತಾರೆ, ಏನು ಅಂತಂದರೆ ಅವರಿಗೆ ಗ್ರ್ಯಾಚ್ಯುಟಿ ಸಿಗಬೇಕು ಅಂತ. ಇದ್ರ ಬಗೆಗೆ ನಿರಂತರವಾಗಿ ಸಂಘಟನೆಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಡೆಸಿದಂಥ ಹೋರಾಟದ ಪ್ರತಿಫಲದಿಂದ ಸುಪ್ರೀಂ ಕೋರ್ಟ್ ಇದನ್ನು ಎತ್ತಿ ಹಿಡಿದು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಸಹಾಯಕರಿಗೂ ನಿವೃತ್ತಿ ವೇತನ ಕಡ್ಡಾಯವಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಆದೇಶ. ಆ ಆದೇಶದಲ್ಲಿ ಏನು ಅಂತಂದ್ರೆ, ಯಾರು ಅಂಗನವಾಡಿ ಅಂದ್ರೆ ಇದು ಗ್ರ್ಯಾಚ್ಯುಟಿ ಆಕ್ಟ್ ಅಲ್ಲಿ ಏನ್ ಹೇಳ್ತದೆ ಅಂತಂದ್ರೆ 5 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿದವ್ರಿಗೆ ಎಲ್ರಿಗೂ ಸಹ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಗ್ರ್ಯಾಚ್ಯುಟಿ ಆಕ್ಟ್ ಅಲ್ಲಿ ಇದೆ. ಅಂಗನವಾಡಿ ವರ್ಕರ್ಸ್ ಈಗ ಆಲ್ರೆಡಿ 30-35 ವರ್ಷದಿಂದ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ನಿವೃತ್ತಿ ವೇತನ ಕೊಡಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಅವ್ರಿಗೆ. ನಾನು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ರಾಜ್ಯಾಧ್ಯಕ್ಷರು ಬಿ ಪ್ರೇಮ ಅಂತಂದಲ್ಲಿ ನಮ್ಮ ನಿಲುವು ಸ್ವಲ್ಪ ಎಲ್ಲ ಹೇಳಿದ್ದಾರೆ ನಾಯಕರೆಲ್ಲ. ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ಏನು LKG UKG ಸರ್ಕಾರ ಮಾಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದೆ, ಆ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ ಅವರು ನಮ್ಮನ್ನ ಇಲಾಖೆ ಮಿನಿಸ್ಟರ್ ಆಗಲಿ ಅಥವಾ ಇಲಾಖೆ ಸೆಕ್ರೆಟರಿ ಆಗಲಿ ಸರ್ಕಾರ ಮಟ್ಟದಲ್ಲಿ ಒಂದು ಸಭೆ ಮಾಡಿ ನಾಯಕರ ಅಭಿಪ್ರಾಯ ತಗೊಳ್ಳಿಲ್ಲ. ಬಟ್ ಅದರಲ್ಲಿ ಒಂದು ಕಾಟಾಚಾರಕ್ಕೆ 27ನೇ ತಾರೀಕು ಸೆಕ್ರೆಟರಿ ಮತ್ತೆ ಜಾಯಿಂಟ್ ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ನಮಗೆ ಹೇಳಿದಂತ ವರದಿ ಏನಪ್ಪಾ ಅಂತಂದ್ರೆ, ನಾವು LKG UKG ಮಾಡ್ಲಿಕ್ಕೆ, ನಮ್ಮ ಅಂಗನವಾಡಿ ಮಾಡ್ಲಿಕ್ಕೆ ಒಂದು ತಜ್ಞರ ಸಮಿತಿ ಮಾಡ್ತೀವಿ. ಆ ತಜ್ಞರ ಸಮಿತಿನಲ್ಲಿ ಅವ್ರ ವರದಿ ಏನ್ ಕೊಡ್ತಾರೆ ಆ ಆಧಾರದ ಮೇಲೆ ಅಂಗನವಾಡಿಲಿ LKG UKG ಮಾಡ್ತೀವಿ ಅಂತ ಅವತ್ತು ಮೀಟಿಂಗ್ ಅಲ್ಲಿ ಅದು ಚರ್ಚೆ ಆಗಿತ್ತು. ಬಟ್ ಅದು ಚರ್ಚೆ ಆದ್ಮೇಲೆ ಆ ತಜ್ಞರ ವರದಿ ಬಂತ, ತಜ್ಞರ ಸಮಿತಿ ಮಾಡಿದ್ರ, ಆ ಸಮಿತಿ ಒಳಗೆ ಯಾರ್ಯಾರಿದ್ದಾರೆ, ಅದು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರದ್ದು ವರದಿನೇ ಬರ್ದೇನೆ ತರಾತುರಿಗೆ ಇವತ್ತು ಉದ್ಘಾಟನೆ ಮಾಡೋದು ಸರಿಯಲ್ಲ ಅಂತ ಸರ್ಕಾರದ ಧೋರಣೆ ನಾವೆಲ್ಲ ಖಂಡಿಸ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಸಂಘಟನೆಗಳು ಇದಾವೆ ಅಂತಂದ್ರೆ ನಮಗೆ ಆಗು ಹೋಗುಗಳ ಬಗ್ಗೆ ನಾವು ಸರ್ಕಾರ ಮುಂದೆ ಕೇಳ್ಕೋಬೇಕು ಅಂತಂದಾಗ ಪ್ರತಿಭಟನೆ ಮಾಡೇ ತಗೋಬೇಕಾಗುತ್ತೆ ಎಲ್ಲವೂ. ಹಾಗಾಗಿ ಸರ್ಕಾರದ ನಿರ್ಧಾರಗಳು ಧೋರಣೆಯಾಗೆ ತಗೊಳ್ತಾ ಇದ್ದಾರೆ ಅವರು. ಈ ಒಂದು ವಿಚಾರ
ಸರ್ಕಾರದಲ್ಲಿ ಇಲಾಖೆ ಮಿನಿಸ್ಟರ್ ಬಂದು 1 ವರ್ಷ 2 ತಿಂಗಳಾಗಿತ್ತು. ಈಗ ಮೇನಲ್ಲಿ ಬಂತು ಸರ್ಕಾರ ಬಂದು, ಇಲ್ಲಿವರೆಗೂ ಯಾವುದೇ ಒಂದು ಸಂಘಟನೆ ಆಗಲಿ ಯಾವುದೇ ಒಂದು ಒಟ್ಟು ನಾಯಕ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.